ಎಲ್ರಿಗೂ ಸಮಾನ ಅವಕಾಶ ಸಿಗ್ಬೇಕಂತ ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಸೊ ನಮ್ಮ ಜನರು ಕೂಡ ಬಹಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ ಸಿಎಂ ಆದ್ರೆ. ನೋಡೋಣ, ಇದೆಲ್ಲ ಏನು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೌದಾ, ಆಗ್ಲಿ. ಎಲ್ರಿಗೂ ಸಮಾನ ಅವಕಾಶ ಸಿಗ್ಬೇಕಂತ ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಸೊ ನಮ್ಮ ಜನರು ಕೂಡ ಬಹಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ ಸಿಎಂ ಆದ್ರೆ. ನೋಡೋಣ, ಇದೆಲ್ಲ ಏನು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೌದಾ, ಬಹಳ ಖುಷಿ ಆಗ್ತಿದೆ. ಹೆಮ್ಮೆ ಕೂಡ. ಇವತ್ತು ನಮ್ಮ ಸಮಾಜ ವತಿಯಿಂದ ಬಹಳ ಅತಿ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಸಮಾಜದಿಂದ ನಾನು ಸಂಸದೆ ಆಗಿದ್ದೀನಿ. ಹೋದ ವರ್ಷ ಅಲ್ಲ, ಹಚ್ಚೆ ವರ್ಷ ನಾನು ಬಂದಿದ್ದೆ, ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಭಾಷಣ ಕೂಡ ಮಾಡಿದ್ದೆ. ಮತ್ತೆ ತಂದೆಯವರು ಕೂಡ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಅವರು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಬಹಳ ಖುಷಿ ಆಯ್ತು. ಸೊ ಎಲ್ಲಾ ಜನರನ್ನ, ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಕೂಡ ನಾನು ಭೇಟಿಯಾದೆ. ಸೊ ದೆಹಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅವ್ರದ್ದು ಗೊತ್ತೇ ಅಲ್ಲ. ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಬಹಳ ಇದ್ ಮಾಡಿದ್ರು. EVM ಮಷೀನ್ಸ್ ಅಲ್ಲಿ ಸಾಕಷ್ಟು ಇದ್ ಮಾಡಿದ್ರು. ಮತ್ತೆ ನಮ್ಮ LOP ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು. ಬಹಳ ಸಡನ್ ಆಗಿ ಒಂದ್ ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ. ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಬಾಲ್ ಗೇಮ್ ಅನ್ನ ಅವರು ಈಗ ದೆಹಲಿಯಲ್ಲಿ ಕೂಡ ತೋರಿಸ್ತಿದ್ದಾರೆ. ಸೊ ಅದಕ್ಕಾಗಿ ನೋಡೋಣ, ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ EVM ಖಂಡಿತವಾಗಿ ಸ್ವಲ್ಪ ಗೊಂದಲ ಅವರು ಮಾಡ್ತಾ ಇದ್ದಾರೆ. ಬೇರೆ ಸ್ಟೇಟ್ಸ್ ಗಳಲ್ಲಿ ಕೂಡ ಸಾಕಷ್ಟು ಏನೋ ಬೇರೆ ಅಟ್ಯಾಕ್ ಮಾಡೋದು, ಬೇರೆ ಅಪೋಸಿಷನ್ ಲೀಡರ್ಸ್ ಇದ್ ಮಾಡೋದು, ಆ ತರ ಬಹಳ ಇದ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸ್ವಲ್ಪ ಗೊಂದಲ ಇದೆ ಅಂತ. ರಾಜ್ಯದಲ್ಲಿ 136 ಸ್ಥಾನ ಆಗಿದೆ. ಇಲ್ಲಿ EVM ಸರಿ ಇತ್ತು, ಅಲ್ಲಿ ಹಂಗೆ EVM ಸರಿ ಇಲ್ಲ ಅಂತ ಇಲ್ಲಿ ನಮ್ದು ಬಂತಲ್ಲ. ಸೊ ಅದಕ್ಕಾಗಿ ನೋಡೋಣ, ನಮ್ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ. ಮೇಡಮ್, ಈಗ ಮಹಾಕುಂಭ ಮೇಳದಲ್ಲಿ ಸತೀಶ್ ಜಾರಕಿಹೊಳಿ CM ಆಗ್ಲಿ ಅಂತ ಹೇಳಿ ಅಭಿಮಾನಿ ಒಬ್ರು ಫೋಟೋ ಇಟ್ಕೊಂಡು, ಅಂದ್ರೆ ಎಲ್ಲಾ ಕಡೆ ಅದೊಂದೇ ಅಲ್ಲ, ಎಲ್ಲಾ ಕಡೆ ಹಿಂದುಳಿದವರು ಆಗ್ಲಿ ಅಂತ ಹೇಳಿ. ಹೌದಾ, ಆಗ್ಲಿ. ಎಲ್ರಿಗೂ ಸಮಾನ ಅವಕಾಶ ಸಿಗ್ಬೇಕಂತ ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಸೊ ನಮ್ಮ ಜನರು ಕೂಡ ಬಹಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ ಸಿಎಂ ಆದ್ರೆ. ನೋಡೋಣ, ಇದೆಲ್ಲ ಏನು ಹೈಕಮಾಂಡ್ಗೆ ಬಿಟ್ಟಿದ್ದು. ಅವರೇ ಆಗ್ತಾರೆ ಅಂತ ಇದೆ, ಸೇಮ್ ಬದಲಾವಣೆ ಆಗುತ್ತೆ. ನೋಡ, ಹೈಕಮಾಂಡ್ ಹೇಳಿದ್ರೆ ಅವ್ರದೇ ನಿರ್ಧಾರ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಿಮ್ ತಂದೆಯವರೇ ಸೇಮ್ ಆಗ್ತಾರೆ ನೋಡೋಣ, ಅದೇ LOP ಅವರೆಲ್ಲ ಸೇರಿ ಅವ್ರು ಡಿಸ್ಕಸ್ ಮಾಡ್ತಾರೆ. ವರಿಷ್ಠ ಅಧಿಕಾರಿಗಳು ಸೇರಿ ಹೇಳಿದ್ಮೇಲೆ ಅವರೇ ಡಿಸೈಡ್ ಮಾಡ್ತಾರೆ. ಸಿಕ್ಕರೆ ಆ ತರ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅವರು ಈ ರಾಜ್ಯದ ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ. ಮಹಿಳಾ CM ರಾಜ್ಯದಲ್ಲಿ ಆಗ್ಬೇಕು ಅಂತ. ಹೌದು, ಸಾಕಷ್ಟು ಅದು ಪ್ರಯತ್ನ ನಡೆದಿದೆ ಬೇರೆ ಕ್ಷೇತ್ರದಲ್ಲಿ. ಈಗ ವೆಸ್ಟ್ ಬೆಂಗಾಲ್ದಲ್ಲಿ ಅವರು ಕೂಡ ಮಮತಾಜಿ ಅವರಿದ್ದಾರೆ. ಸೊ ಸಾಕಷ್ಟು ಮಹಿಳೆಯರು ಬಹಳ ಒಂದು ಸಪೋರ್ಟ್ ಬೇಕಾಗುತ್ತೆ ಒಂದು ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ. ಸೊ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಮಹಿಳೆಯರಿಗೆ. ಸೊ ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕಾಗಿ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರಿದ್ದಾರೆ.